ಚಿಕ್ಕೋಬನಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೀಗ ಹಾಕಿ ಗ್ರಾಮಸ್ಥರ ಪ್ರತಿಭಟನೆ. ಎಸ್ ವೀಕ್ಷಕರ, ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ಗಡಿ ಗ್ರಾಮವಾಗಿರುವ ಚಿಕ್ಕೋಬನಹಳ್ಳಿಯಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರವು ವೈದ್ಯರು ಮತ್ತು ಸಿಬ್ಬಂದಿ ಇಲ್ಲದೆ ನರಳುತ್ತಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಆಸ್ಪತ್ರೆಯು ಸಾರ್ವಜನಿಕ ಸೇವೆಯಿಂದ ದೂರ ಉಳಿದಿದ್ದು ಸಂಬಂಧಿಸಿದ ಅಧಿಕಾರಿಗಳು ವೈದ್ಯರನ್ನು ನೇಮಿಸುವುದರ ಜೊತೆಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕೆಂದು ಒತ್ತಾಯಿಸಿ ಗ್ರಾಮಸ್ಥರು ಆಸ್ಪತ್ರೆಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಮೊಳಕಾಲ್ಮೂರು ತಾಲೂಕಿನ ಗಡಿ ಗ್ರಾಮಗಳಾದ ಸೂರಮನಹಳ್ಳಿ, ಕರ್ನಾರಹಟ್ಟಿ, ಕಂಪಳದೇವರಹಟ್ಟಿ, ಯರಪೋತ, ಜೋಗಿಹಳ್ಳಿ, ಸಿದ್ದೇನಕೋಟೆ, ಅಯ್ಯನಹಳ್ಳಿ, ಹುಗ್ಗಿನಿಂಗನಹಟ್ಟಿ, ತುಮಕೂರುಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳ ಜನರಿಗೆ ವೈದ್ಯಕೀಯ ಸೇವೆ ಒದಗಿಸುವ ಏಕೈಕ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿದ್ದು ಇಲ್ಲಿಗೆ ಕಾಯಂ ವೈದ್ಯರನ್ನು ನೇಮಕ ಮಾಡುವಲ್ಲಿ ಇಲಾಖೆಯು ನಿರ್ಲಕ್ಷ್ಯ ತೋರುತ್ತಿದೆ. ಚಿಕ್ಕೋಬನಹಳ್ಳಿ ಗ್ರಾಮವು ವಿಜಯನಗರ ಜಿಲ್ಲೆಯ ಗಡಿಭಾಗದ ಕುಗ್ರಾಮವಾಗಿದ್ದು ಇದನ್ನು ಮನಗಂಡ ಜನಪ್ರತಿನಿಧಿಗಳು ಸರ್ಕಾರದಿಂದ ಗ್ರಾಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ನಿರ್ಮಾಣ ಮಾಡಿಸಿದ್ದಾರೆ. ಆಸ್ಪತ್ರೆಗೆ ಬೇಕಾಗುವ ವೈದ್ಯರು ಮತ್ತು ಶುಶ್ರೂಷಕರನ್ನು ಒದಗಿಸಿಕೊಡುವಲ್ಲಿ ಇಲಾಖೆ ವಿಫಲವಾಗಿದ್ದು 3 ತಿಂಗಳಿಗೊಬ್ಬ 6 ತಿಂಗಳಿಗೊಬ್ಬರಂತೆ ವೈದ್ಯರನ್ನು ಇಲ್ಲಿಗೆ ನಿಯೋಜನೆ ಮಾಡುತ್ತಾರೆ. ಯಾವ ವೈದ್ಯರು ಇಲ್ಲಿ ಕರ್ತವ್ಯ ನಿರ್ವಹಿಸಲು ಮನಸ್ಸು ಮಾಡುತ್ತಿಲ್ಲ. ಕೆಲವು ಸಂದರ್ಭಗಳಲ್ಲಿ ವೈದ್ಯರು ಬೇಕಾಬಿಟ್ಟಿಯಾಗಿ ರೋಗಿಗಳ ಬಳಿ ನಡೆದುಕೊಳ್ಳುತ್ತಿದ್ದು ಇದರಿಂದ ಸಾರ್ವಜನಿಕರು ಸರ್ಕಾರಿ ಆಸ್ಪತ್ರೆ ಎಂದರೆ ಅದರ ಸಹವಾಸವೇ ಬೇಡ ಎನ್ನುವಂತಾಗಿದೆ. ಆಸ್ಪತ್ರೆಗೆ ಉತ್ತಮವಾದ ವಾತಾವರಣ ಮತ್ತು ಅವಶ್ಯಕತೆಗಿಂತಲೂ ಹೆಚ್ಚಿನ ಆವರಣವಿದ್ದು ಇಲ್ಲಿ ಸಾರ್ವಜನಿಕರ ಯಾವುದೇ ತೊಂದರೆ ಇಲ್ಲದೆ ವೈದ್ಯರು ಮತ್ತು ಸಿಬ್ಬಂದಿ ಕರ್ತವ್ಯ ನಿರ್ವಹಿಸಬಹುದು. ಆದರೆ ನಿಯೋಜನೆಗೊಂಡ ವೈದ್ಯರು ಕೇವಲ 1 ತಿಂಗಳಿಗೆ ಮಾತ್ರ ಸೀಮಿತ ಸೇವೆ ನೀಡಿ ಹಲವು ಕಾರಣ ನೀಡಿ ಬೇರೆಡೆಗೆ ನಿಯೋಜನೆಗೊಳ್ಳುತ್ತಿದ್ದಾರೆ. ಸ್ಟಾಫ್, ನರ್ಸ್ಗಳು, ಔಷಧಾಲಯಗಳ ಸಿಬ್ಬಂದಿಗಳನ್ನು ಇಲಾಖೆಯು ಇಲ್ಲಿಯವರೆಗೆ ನೇಮಕ ಮಾಡಿಲ್ಲ. ರೋಗಿಗಳಿಗೆ ನಿತ್ಯ ಬೇಕಾಗುವ ಔಷಧಿ, ಇಂಜೆಕ್ಷನ್ಗಳ ಕೊರತೆ ಇದೆ. ಇವುಗಳನ್ನು ಅಧಿಕಾರಿಗಳು ಒದಗಿಸಿಕೊಡಬೇಕು. ಜೊತೆಗೆ ಶಾಸಕರು ಆಂಬುಲೆನ್ಸ್ ಹಾಗೂ ಸಿಬ್ಬಂದಿ ವಾಸ್ತವಕ್ಕೆ ಕೊಠಡಿಗಳನ್ನು ನಿರ್ಮಿಸಲು ಅನುದಾನ ಒದಗಿಸಿಕೊಡಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಗ್ರಾಮದ ಮುಖಂಡರಾದ ಎಂಬಿ ಸಿದ್ದೇಶ್ವರ, ಯಜಮಾನ್ ದಾಸಪ್ಪ, ದಳಪತಿ ಸೂರಯ್ಯ, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಓಬಣ್ಣ, ಸದಸ್ಯರಾದ ಓ ಕರಿಬಸಪ್ಪ, ನಾಗಭೂಷಣ್, ಎಚ್ಎಂ ರವಿ, ಚೆನ್ನಪ್ಪ, ಕೆ ಓಬಯ್ಯ, ಸಿಬಿ ಕೊಲ್ಲಪ್ಪ, ಚನ್ನಬಸಮ್ಮ ಸೇರಿದಂತೆ ಗ್ರಾಮದ ಮಹಿಳೆಯರು ಮತ್ತು ಮಕ್ಕಳು ಉಪಸ್ಥಿತರಿದ್ದರು. ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ. ಸುದ್ದಿ ನಿಮ್ಮದು, ಸದ್ದು ನಮ್ಮದು. ಚಿತ್ರದುರ್ಗ ಜಿಲ್ಲಾ ವರದಿಗಾರರು ಸೋಮಶೇಖರ ಭಟ್ರಳ್ಳಿ. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಹೆಣ್ಮಕ್ಳು ಕೊಟ್ಟು ಒಂದಿಬ್ರು ಕೊಟ್ಟು ಮಾತಾಡ್ಸಪ್ಪ. ಹೆಣ್ಮಕ್ಳು ಕೊಟ್ಟ 2 ತಿಂಗಳು ಬರಲಿಲ್ಲ. ಮಕ್ಕಳು ಮರಿ ನಾವು ಎಲ್ಲಿ ಕರ್ಕೊಂಡು ಹೋಗೋಣ? ಇದ್ದೂರಾಗ ಆಸ್ಪತ್ರೆ ನರ್ಸರಿಲ್ಲ, ಆಸ್ಪತ್ರೆಗ ಡಾಕ್ಟರ್ಗಳಿಲ್ಲ, ಯಾರಿಲ್ಲ. ಹೆಂಗ್ ಮಾಡ್ಬೇಕು ನಾವು? ಸಣ್ಣ ಮಕ್ಕಳು ಸುಮ್ಮನೆ ಆಸ್ಪತ್ರೆ ತಾಲೂಕಿನಾಗ ಆಸ್ಪತ್ರೆ ಲಾಸ್ಟ್ ಬಾಂಡ್ರು ಇಲ್ಲಿರೋದು. ನಮ್ಮ ಮೊಳಕಾಲ್ಮೂರು ತಾಲೂಕು 15 ಕಿಲೋಮೀಟರ್ ಆಗುತ್ತೆ ಹೋಗೋಕೆ ಅಲ್ಲಿಗೆ. ಆದ್ರೂ ಕೂಡ ಒಳ್ಳೆ ಡಾಕ್ಟರ್ ಬಂದಿಲ್ಲ. ಇಷ್ಟು ಒಂದು 6 ತಿಂಗಳು ವರ್ಷ ಆಗ್ತದೆ. ಬೊಮ್ಮ ಡಾಕ್ಟರ್ ಆಗಿದ್ದ ಲಾಸ್ಟ್ ಒಳ್ಳೆ ಡಾಕ್ಟರ್ನೇ ಬಂದಿಲ್ಲ. ಪೇಷಂಟ್ಗಳೆಲ್ಲ ಬಂದು ಇದಕ್ಕೆ ಹೋಗ್ತಾ ಇದ್ದಾರೆ. ನರ್ಸ್ ಇಲ್ಲ, ಒಳ್ಳೆ ಡಾಕ್ಟರ್ ಇಲ್ಲ, ಒಳ್ಳೆ ನರ್ಸ್ ಇಲ್ಲ. ಆಸ್ಪತ್ರೆಗೆ ಒಳ್ಳೆ ಮೆಡಿಸಿನ್ ಬರೋದಿಲ್ಲ. ಗೌರ್ಮೆಂಟ್ ಆಸ್ಪತ್ರೆ ಅಂತ ಯಾಕೈತೆ? THP ಕೇಳಿದ್ರೆ THP ಒಂದ್ಸರಿ ಬಂದಿಲ್ಲ, ನೋಡಲ್ಲ, ಏನು ತಿರುಗಿ ನೋಡಲ್ಲ ಆಸ್ಪತ್ರೆಗೆ ಬಂದು. ಡಾಕ್ಟರ್ ಬರೋವರೆಗೂ ಯಾರು ಬರ್ಲಿ, ಯಾರನ್ನ ಬರ್ಲಿ, ಬೀಗ ತೆಗಿಯಲ್ಲ. ಪರ್ಮನೆಂಟ್ ಬಂದಿರಂಗಿದ್ರೆ ಇರ್ಲಿ, ಇಲ್ದಿದ್ರೆ ಬೀಗ ಹಾಕೊಂಡು ಹೋಗ್ಲಿ. ಯಾಕಿರ್ಬೇಕು? ಹಾಸ್ಪಿಟ್ಲ್ ಅಂತ ಇಷ್ಟಕ್ಕೊಂದು ಬಂಡವಾಳ ಹಾಕಿ ಕಟ್ಟಿದಾರಲ್ಲ ಸರ್ಕಾರದಿಂದ ಹೋರಾಡಿ, ಮತ್ತೆ ಆಸ್ಪತ್ರೆ ಅಂತ ಯಾಕಿರ್ಬೇಕು?
ಚಿಕ್ಕಮಗಳೂರು ಡಿಸ್ಟಿಕ್ನಲ್ಲಿ ಲಾಸ್ಟ್ ಬಾರ್ನಲ್ಲಿ ಇದ್ದೀವಿ. ಆಸ್ಪತ್ರೆಗೆ ಡಾಕ್ಟರ್ ಇಲ್ಲ, ನರ್ಸ್ಗಳಿಲ್ಲ, ಔಷಧಿ ಇಲ್ಲ. THOಗೆ ಕಂಪ್ಲೇಂಟ್ ಮಾಡಿದ್ವಿ. THOಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವರು ಒಂದು ಸೂರು ರೆಸ್ಪಾನ್ಸಿಬಲ್ ತಗೊಂತ ಇಲ್ಲ. ಇಲ್ಲಿ MLA ಬಂದು ತಿರುಗೇನೆ ನೋಡೋದಿಲ್ಲ. ನಮ್ಮ ಲಾಸ್ಟ್ ಹಳ್ಳಿ ಇಷ್ಟಕ್ಕೊಂದು ಜನನೆಲ್ಲ ಸೇರಿಸ್ಕೊಂಡು ನಾವು ಹಾಸ್ಪಿಟ್ಲಲ್ಲಿ ಸ್ಟ್ರೈಕ್ ಮಾಡಿದ್ರು ಕೂಡ ಗೋಗರ್ದ್ರು ಕೂಡ ಇಲ್ಲಿ ತಿರುಗಿ ನೋಡೋಂಥ ಜನ ಇಲ್ಲ. ಇದೆಂಥ ಅವ್ಯವಸ್ಥೆ ಆಗಿದೆ. ಇದನ್ನು ಆದಷ್ಟು ಎಲ್ಲ ಅಧಿಕಾರಿಗಳು ಎಚ್ಚೆತ್ಕೊಂಡು ನಮ್ಮೂರಿಗೆ ಒಂದು ಡಾಕ್ಟ್ರನ್ನ ನಿಯೋಜಿಸಿ ಇಲ್ಲಿರ್ತಕ್ಕಂಥ ನರ್ಸ್ಗಳಿಗೆ ಆಯೋಜನೆ ಮಾಡಿಬಿಟ್ಟು ನಮ್ಮ ಲಾಸ್ಟ್ ಬಾರ್ಡಲ್ಲಿರ್ತಕ್ಕಂಥ ಜನಗಳ ಜೀವ ಉಳಿಸ್ಬೇಕಂತ ಹೇಳ್ಬಿಟ್ಟು ಈ ಸ್ಟ್ರೈಕ್ ಮಾಡ್ತಾ ಇದ್ದೀನಿ. ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ಡಾಕ್ಟರ್ ಬೇಕು, ಬೇಕೇ ಬೇಕು ಡಾಕ್ಟರ್ ಬೇಕು, ಬೇಕೇ ಬೇಕು ನರ್ಸ್ ಬೇಕು.